ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಇಲ್ಲಿಯವರೆಗೆ ಯಾವುದೇ ಸರ್ಕಾರಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಆಗಮಿಸಿ ರೈತರ ಸಂಕಷ್ಟವನ್ನು ಕೇಳಲಿಲ್ಲ. ಹಾಗಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದೇ ತಿಂಗಳ 27ರಂದು ಬೈರಮಂಗಲದಲ್ಲಿ ಸೇರಿ ಅರ್ಹ ರೈತರ ಮಧ್ಯೆ ಕುಳಿತು ಸಮಸ್ಯೆ ಇತ್ಯರ್ಥಪಡಿಸುವುದು ಒಳಿತು ಎಂದು ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಕುಳಿತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೊಡನೆ ಚರ್ಚಿಸಲು 5 ಜನರ ತಂಡದೊಡನೆ ಬರುವಂತೆ ಆಹ್ವಾನ ನೀಡಿರುವ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ದೊಡ್ಡಕಲ್ಲುಬಾಳು ಗ್ರಾಮದ ಮಾರಮ್ಮದೇವಿಯ ಹಬ್ಬದ ಸಂದರ್ಭದಲ್ಲಿ ಆಗಮಿಸಿದ್ದಾಗ ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಿದರು. ಇಲ್ಲಿಯವರೆಗೆ ಯಾವುದೇ ಅಧಿಕಾರಿಗಳಾಗಲಿ ಸರ್ಕಾರದ ಪ್ರತಿನಿಧಿಗಳಾಗಲಿ ರೈತರ ಸಮಸ್ಯೆಯನ್ನು ಕೇಳಲು ಆಗಮಿಸಿಲ್ಲ. ಹಾಗಾಗಿ ಇದೇ ತಿಂಗಳ 27ರಂದು ಬೈರಮಂಗಲ ವೃತ್ತಕ್ಕೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗಮಿಸಲಿ. ಹಾಗೆಯೇ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಮಿಸಿ ರೈತರ ಮಧ್ಯೆ ಕುಳಿತು ವಿಚಾರವನ್ನು ಪ್ರಸ್ತಾಪ ಮಾಡಿ ರೈತರ ಒಪ್ಪಿಗೆ ಪಡೆಯುವುದು ಸೂಕ್ತ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಚರ್ಚೆಯ ಸಮಯದಲ್ಲಿ ಬಹುಸಂಖ್ಯಾತ ರೈತರು ತಮ್ಮ ಜಮೀನನ್ನು ಬಿಟ್ಟುಕೊಡಲು ಒಪ್ಪಿದರೆ ನಮ್ಮ ಅಭ್ಯಂತರವೇನೂ ಇಲ್ಲವೆಂದರು. ಈ ರೀತಿ ಯಾರ ಒಪ್ಪಿಗೆಯನ್ನು ಸಹ ಪಡೆಯದೆ ಏಕಾಏಕಿ ಇದೇ ತಿಂಗಳ 12ನೇ ತಾರೀಕು ಭೂಸ್ವಾಧೀನ ಅಧಿಸೂಚನೆಯನ್ನು ಹೊರಡಿಸಿರುವುದು ಸರಿಯಾದ ವಿಚಾರವಲ್ಲವೆಂದರು. ಹಾಗೊಂದು ವೇಳೆ ರೈತರು ಒಪ್ಪಿಗೆ ಸೂಚಿಸಿದರೆ ಕಳೆದ 450 ದಿನಗಳಿಂದಲೂ ಹೆಚ್ಚು ಕಾಲದಿಂದ ಏಕೆ ಪ್ರತಿರೋಧವನ್ನು ವ್ಯಕ್ತಪಡಿಸಿ ಬೀದಿಗಿಳಿದು ರೈತರು ಹೋರಾಟ ಮಾಡಬೇಕಾಗಿತ್ತು? 9 ರೆವಿನ್ಯೂ ಗ್ರಾಮಗಳು, 2 ಪಂಚಾಯಿತಿಗಳ 26 ಹಳ್ಳಿಗಳ ರೈತರು ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಹಾಗಾಗಿ ಹಠಕ್ಕೆ ಬಿದ್ದು ಸರ್ಕಾರವು ಮಲೆನಾಡಿನಂತೆ ಇರುವ ಈ ಭೂಮಿಯನ್ನು ತನ್ನ ಉದ್ದೇಶಕ್ಕೆ ಬಳಸುವುದನ್ನು ಬಿಟ್ಟು ರೈತರು ಉಳುಮೆ ಮಾಡದೆ ಇರುವಂತಹ ಸಾವಿರಾರು ಎಕರೆ ಭೂ ಪ್ರದೇಶವಿದ್ದು ಅದನ್ನು ಬಳಸಿಕೊಳ್ಳುವುದು ನಮ್ಮ ಅಭ್ಯಂತರವೇನೂ ಇಲ್ಲವೆಂದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಅರೋಳಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಕೆ. ರಾಮು, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪುಟ್ಟಸ್ವಾಮಿ, ಚಿಕ್ಕ ಕಲ್ಲಬಾಳು ಕೃಷ್ಣಪ್ಪ, ಮಹಾದೇವ್, ಅಂಗರಳ್ಳಿ ರಮೇಶ್, ವಕೀಲರಾದ ದೇವರಾವ್ ಜಾಧವ್, ಜೆಸಿಬಿ ರಮೇಶ್, ಗೂಗಲ್ ದೊಡ್ಡಿ, ಕರಿಯಪ್ಪ, ರವೀಶ್, ಲಕ್ಷ್ಮಣ್, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಸಿದ್ದರಾಜು ಒಳಗೊಂಡಂತೆ ಅನೇಕ ಜೆಡಿಎಸ್ ಮುಖಂಡರು ಹಾಗೂ ದೊಡ್ಡಕಲ್ಲುಬಾಳು ಗ್ರಾಮಸ್ಥರು ಉಪಸ್ಥಿತರಿದ್ದರು. ರೈತರು, ಅತಿ ಸಣ್ಣ ರೈತರು ಮತ್ತೆ ಸಣ್ಣ ರೈತರು ಅಂತಕ್ಕಂಥದ್ನ 1 ಎಕರೆಗೂ ಕಮ್ಮಿ ಭೂ ಮಾಲೀಕತ್ವವನ್ನು ಹೊಂದಿರತಕ್ಕಂಥ ರೈತರು ಬಹುಸಂಖ್ಯಾತ ಇದ್ದಾರೆ. ಅವರಲ್ಲಿ ಒಳಗಡೆ ಮುಂದೆ ನಮ್ಮ ಭವಿಷ್ಯ ಏನು, ಭೂಮಿ ತಾಯಿಯನ್ನ ನಂಬ್ಕೊಂಡು ಹೆಂಗೋ 3 ಹೊತ್ತು ಗಂಜಿ ಆದ್ರೂ ಕುಡ್ಕೊಂಡು ಜೀವನ ಮಾಡ್ತಾ ಇದೀವಿ, ಮುಂದೆ ಏನು ಅಂತಕ್ಕಂಥ ಆತಂಕ ಸ್ವಾಭಾವಿಕವಾಗಿ ಅವರಲ್ಲಿ ಸೃಷ್ಟಿಯಾಗಿದೆ. ಆ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ನೀವೇ ನೋಡ್ತಾ ಇದ್ದೀರಿ, ರಾಜ್ಯ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಇದರ ನಡುವೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ. ವಿಧಾನಸೌಧಕ್ಕೆ 5 ಜನ ನಿಮ್ಮ ಪ್ರತಿನಿಧಿಗಳು, ನಿಮ್ಮ ತಂಡ ಬನ್ನಿ ಅಂತಕ್ಕಂಥದ್ದು ಹೇಳವ್ರೆ. ನನ್ನ ಅನಿಸಿಕೆ, ವಿಧಾನಸೌಧದೊಳಗಡೆ ಕೂತ್ಕೊಂಡು ಕಾಫಿ ಕುಡ್ಕೊಂಡು 4 ಗೋಡೆ ಮಧ್ಯೆ ಚರ್ಚೆ ಮಾಡತಕ್ಕಂಥ ವಿಚಾರ ಅಲ್ಲ ಇದು. ಇಲ್ಲಿವರೆಗೂ ಯಾವ ಜನಪ್ರತಿನಿಧಿಗಳಾಗ್ಲಿ ಜಿಲ್ಲಾಧಿಕಾರಿಗಳಾಗ್ಲಿ ಒಂದು ಸರ್ವೆ ಮಾಡತಕ್ಕಂಥದಕ್ಕಾಗ್ಲಿ ಅಥವಾ ಜನರ ಒಂದು ಕನ್ಸೆಂಟ್ ನ ಪಡಿತಕ್ಕಂಥದಕ್ಕಾಗ್ಲಿ ಯಾರು ಕೂಡ ಇಲ್ಲಿವರೆಗೂ ಬಂದಿಲ್ಲ. ಹಾಗಾಗಿ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿಗಳಿಗೆ ಮರುಪತ್ರವನ್ನ ಬರೆದಿದ್ದಾರೆ. ಬಾಣ ಚೆನ್ನಾಗಿದೆಯಣ್ಣ. ವಿಚಾರ ಇಷ್ಟೇ, ಬೈರಮಂಗಲ ಸರ್ಕಲ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ 27ನೇ ತಾರೀಕು ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣ ಅವರು ಆಹ್ವಾನ ಕೊಟ್ಟಿದ್ದಾರೆ. ಒಳಗಡೆ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡೋದಕ್ಕಿಂತ ಇದು ಇತ್ಯರ್ಥ ಆಗಬೇಕು ಅಂದ್ರೆ ರೈತರ ಸಂಕಷ್ಟ ಯಾರು ಬಂದು ಕೇಳಿಲ್ಲ. ರೈತರು ಒಪ್ಪಿಗೆ ಇಲ್ಲಿವರೆಗೂ ಯಾರು ಪಡಿತಕ್ಕಂಥ ಪ್ರಯತ್ನ ಮಾಡಿಲ್ಲ ಈ ಸರ್ಕಾರದಲ್ಲಿ. ಹಾಗಾಗಿ ನಾವು ತುಂಬು ಹೃದಯದಿಂದ ಮುಖ್ಯಮಂತ್ರಿಗಳಿಗೆ ಬೈರಮಂಗಲ ಸರ್ಕಲ್ ಅಲ್ಲಿ ಇರ್ತಕ್ಕಂಥ 9 ರೆವಿನ್ಯೂ ಗ್ರಾಮಗಳಲ್ಲಿ ನಾನು ಮತ್ತೆ ಹೇಳ್ತೇನೆ, ಯಾವ ತಂಡ ಇಲ್ಲ ಕುಮಾರಣ್ಣಂಗೆ, ನಮಗೆ ಯಾರು ಪ್ರತಿನಿಧಿಗಳು ಕರ್ಕ ಬರ್ತಕ್ಕಂಥ ಅವಶ್ಯಕತೆ ಇಲ್ಲ.
ಈಗ ಕುಮಾರಣ್ಣ ಅವರ ಕಾರ್ಯಕರ್ತರು ಅಥವಾ ಮುಖ್ಯಮಂತ್ರಿಗಳ ಕಾರ್ಯಕರ್ತರು ಅಲ್ಲಿ ಬರ್ತಕ್ಕಂಥದ್ದು ಅಗತ್ಯತೆ ಇಲ್ಲ. ಅಲ್ಲಿ ಒಂದು ಜರ್ಮನ್ ಟೆಂಟ್ ಹಾಕೋಣ, ಬ್ಯಾರಿಕೇಡ್ ಮಾಡೋಣ. ಯಾರ್ಯಾರು ಪಾಣಿದಾರರಿದ್ದಾರೆ, ಯಾರ್ಯಾರು ಆಧಾರ್ ಕಾರ್ಡ್ ಇಟ್ಕೊಂಡಿದ್ದಾರೆ, ಯಾರ್ಯಾರು ಭೂಮಾಲೀಕರಿದ್ದಾರೆ, ರೈತರು ಪರ ವಿರೋಧ ಇರ್ತಕ್ಕಂಥ ಎಲ್ಲ ರೈತರು ಬಂದು ಕೂತು ಬಹಿರಂಗವಾಗಿ ಚರ್ಚೆ ಮಾಡೋಣ. ಏನಾದ್ರೂ ಈ ಪ್ರಾಜೆಕ್ಟ್ ಪರವಾಗಿ ಹೆಚ್ಚಿನ ಸಂಖ್ಯೆ ರೈತರು ಸಾಮತ ವ್ಯಕ್ತಪಡಿಸಿದ್ರೆ ಧಾರಾಳವಾಗಿ ಪ್ರಾಜೆಕ್ಟ್ ಮಾಡಲಿ. ಇಲ್ಲ ರೈತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದಾದ್ರೆ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಇದಕ್ಕೆ ನಾವು ಸಿದ್ಧ. ಈಗಾಗಲೇ ಸಾಕಷ್ಟು ಒಂದಷ್ಟು ಜನಕ್ಕೆ ಈಗ ಭೂಮಿ ವಶಪಡಿಸೋಕೆ ಪರಿಹಾರ ಕೊಟ್ಟಿದ್ದಾರಲ್ಲ ಸರ್, ಅದಕ್ಕೆ ಏನ್ ಹೇಳ್ತೀರಾ? ನೋಡೋಣ, 25 ಕೋಟಿ ರೂಪಾಯಿ ಅಕೌಂಟ್ ಅಲ್ಲಿ ಇಟ್ಟು 755 ರೈತರಲ್ಲಿ 7 ಜನ ರೈತರು ನಿಂತ್ಕೊಂಡು ಈ ದೇಶದ ಇತಿಹಾಸದಲ್ಲಿ, ರಾಜ್ಯದ ಇತಿಹಾಸದಲ್ಲಿ ಅಕ್ವಿಸಿಷನ್ ಪ್ರಾಸೆಸ್ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಚಿಕ್ಕ ಪುಟ್ಟ ತಿಳುವಳಿಕೆ ಇರ್ತಕ್ಕಂಥವ್ರಿಗೂ ಕೂಡ ಗೊತ್ತು. ನೇರವಾಗಿ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂದ್ರೆ DBT ಸಿಸ್ಟಮ್ ಮೂಲಕ ಕೊಡ್ತಕ್ಕಂಥದ್ದು ಹಣ. ಯಾರನ್ನು ಕರೆದು ಚೆಕ್ ಕೊಟ್ಕೊಂಡು ಇಲ್ಲಿ ಹೊರಗಡೆ ಶೋ ಕೊಟ್ಕೊಂಡು ಮಾಡ್ತಕ್ಕಂಥ ಪ್ರೊಸೀಜರ್ ಅಲ್ಲ ಇದು. ಎಷ್ಟು ಜನ ತಗೊಂಡವ್ರಿ ದುಡ್ಡು? 7 ಜನ ತಗೊಂಡವ್ರ, 2 ಕೋಟಿ ಕೊಟ್ಟವ್ರ. ಇನ್ನು ಮಿಕ್ಕಂತ 755 ಜನದಲ್ಲಿ 7 ಜನ ಕಳೆದ್ರೆ ಇನ್ನೆಷ್ಟು ಜನ ಬರಬೇಕಾಗಿದೆ ರೈತರು? ಮತ್ತೆ ಅವ್ರು ಯಾಕೆ ಬಂದಿಲ್ಲ? ರೈತರ ಒಗ್ಗಟ್ಟನ್ನ ಹೊಡಿತಕ್ಕಂಥದ್ದಕ್ಕೆ ಪ್ರಯತ್ನ, ವ್ಯವಸ್ಥಿತವಾದಂತ ಸಂಚು ರೂಪಿಸಿದ್ದಾರೆ ಸರ್ಕಾರ. ಇದಕ್ಕೆ ರೈತರು ಯಾರು ಬಗ್ತಕ್ಕಂಥವ್ರಿಲ್ಲ. ಅಲ್ಲಿ ಗ್ರೌಂಡ್ ಅಲ್ಲಿ ಇಳಿದು ಮಾತಾಡಿದ್ರೆ ಹೇಳ್ತಾರೆ. 12 ಗುಂಟೆ ಇಟ್ಕೊಂಡಿರ್ತಕ್ಕಂಥವ್ರು, ಮೊನ್ನೆ ಒಬ್ರು ಮಂಜುನಾಥ್ ಅಂತಕ್ಕಂಥ ಒಬ್ಬ ರೈತರು ಹೊಸೂರು ಗ್ರಾಮದಲ್ಲಿ ಕೊನೆಗೆ ನಮ್ಮ ಅಂತಿಮ ಮಾಡಿದಾಗ ಅಲ್ಲಿ ಕರ್ಕೊಂಡೋಗಿ ಎಳ್ಕೊಂಡೋಗಿ ತೋರಿಸಿದ್ರು. ಒಂದು 5-6 ಹಸ ಸಾಕೊಂಡಿದೀವಿ, ಹೈನುಗಾರಿಕೆ ಮಾಡ್ಕೊಂಡು ಒಂದು ಅಷ್ಟೋ ಇಷ್ಟೋ ಹಾಲು ಹಾಕೊಂಡು ಗೌರವಯುತವಾಗಿ ಬದುಕು ಕಟ್ಕೊಂಡಿದೀವಿ, ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ. 12 ಗುಂಟೆ ಇರ್ತಕ್ಕಂಥ ರೈತ ಎಲ್ಲೋಗ್ಬೇಕು? ಎಷ್ಟು ಸಿಗ್ತದ ಅವ್ರಿಗೆ ಪರಿಹಾರ? 20-25 ಲಕ್ಷ ಕೊಡ್ತಾರಾ? ಎಲ್ಲೋಯ್ತಾರ ಅವರು? ಅಥವಾ 1 ಎಕರೆ ಇರ್ತಕ್ಕಂಥವ್ರಿಗೆ 2.5 ಕೋಟಿ ಕೊಟ್ರು ಅಂದ್ರೆ ಬೆಂಗಳೂರಲ್ಲಿ ಒಂದು ಸೈಟ್ ಖರೀದಿ ಮಾಡಕ್ಕಾಯ್ತದ? ಅಲ್ಲೇನು ಹೋಗ್ಬಿಟ್ಟು ಯಾವ್ದೋ ಒಂದು ಕಂಪ್ನಿಲಿ ಜೀತದಾಳ ಕೆಲಸ ಮಾಡಕ್ಕಾದ್ರೂ ಅವಕಾಶ ಮಾಡ್ಕೊಡ್ತಾರ? ಏನ್ ವಾಚ್ಮ್ಯಾನ್ಗಳಾಗಬೇಕಾ ರೈತರು ಕಂಪ್ನಿಲಿ? ಏನ್ ಮಾಡ್ಬೇಕಂತ ಇದಾರೆ? ಇದಕ್ಕೆ ಸರ್ಕಾರ ಬರಲಿ, ಮುಖ್ಯಮಂತ್ರಿ ಬರಲಿ, ಕೇಂದ್ರ ಸಚಿವರು ಬರ್ತಾರೆ, ನಾವೆಲ್ಲ ಬರ್ತೀವಿ. ಕಾರ್ಯಕರ್ತರೆಲ್ಲ ಏನ್ ಅಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ. ಅವ್ರ ಕಾರ್ಯಕರ್ತರು ಬೇಡ, ನಮ್ಮ ಕಾರ್ಯಕರ್ತರು ಬೇಡ. ನಿಜವಾಗೇ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ರೈತರು ಬರಲಿ, ಕೂತ್ ಚರ್ಚೆ ಮಾಡೋಣ ಬಹಿರಂಗ. ಈಗೇನ್ ಕುಮಾರಸ್ವಾಮಿ ಅವರ ಕೂಸು ಇದು ಯಾಕೆ ಕೈ ಬಿಟ್ರು ಅಂತ ಹೇಳ್ತಾರೆ, ಅದು ಅದಕ್ಕೇನ್ ಹೇಳ್ತೀರಾ? ನೋಡ್ರಿ, ಕುಮಾರಸ್ವಾಮಿ ಅವರ ಕೂಸು ಅಂತ ನಮ್ಮ ತಲೆ ಮೇಲೆ ಅವ್ರು ಮಾಡ್ತಕ್ಕಂಥ ಪಾಪ ನಮ್ಮ ತಲೆ ಮೇಲೆ ಹೊರ್ಸದ್ ಬೇಡ. ಇದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ನಾನು ಪ್ರೆಸ್ ಅಡ್ರೆಸ್ ಮಾಡಿ ಚರ್ಚೆ ಮಾಡಿದ್ದೀನಿ. ಈಗ ಇದೇ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಒಂದು ಮಾತು ಹೇಳ್ತಾರೆ. ಅವ್ರ ಪ್ರಶ್ನೆಯಲ್ಲಿ ಅವ್ರಿಗೆ ಉತ್ತರ ಇದೆ. ಅಕ್ಕಪಕ್ಕ ಎಲ್ಲ ಲೇಔಟ್ಗಳು ಹೊಡೆದ್ಬಿಟ್ಟವ್ರೆ, ಕುಮಾರಸ್ವಾಮಿ ಅವರದ್ದು ಎಂಥದ್ದು ರೆಡ್ ಝೋನ್ ಆಗಿ ಇದನ್ನ ಘೋಷಣೆ ಮಾಡ್ಬಿಟ್ರು ಅಂತ ಹೇಳೋದಾದ್ರೆ, ಮತ್ತೆ ಅವತ್ತು ಕೃಷಿ ಭೂಮಿಯಾಗೆ ಉಳ್ಕೊಳ್ಬೇಕು. ಹಾಗಾಗಿ ಇದ್ರ ಬಗ್ಗೆ ಹಾ